ಪ್ರಯಾಣಿಕರಿಂದ ಆಟೋ ಟ್ಯಾಕ್ಸಿಗಳಿಂದ ಹಲವು ಹಗಲು ದರೋಡೆಗಳಾಗ್ತಾ ಇದೆ. ದುಪ್ಪಟ್ಟು ದರ ಪೀಕ್ತಾ ಇದ್ದಂತಹ ಟ್ಯಾಕ್ಸಿ ಆಟೋಗಳ ವಿರುದ್ಧ ಸಾರಿಗೆ ಇಲಾಖೆಯ ಸಮರ. ಪ್ರಯಾಣಿಕರಿಂದ ಆಟೋ ಟ್ಯಾಕ್ಸಿಗಳಿಂದ ಹಗಲು ದರೋಡೆ. ದುಪ್ಪಟ್ಟು ದರವನ್ನ ಪೀಕಿಸ್ತಾ ಇದ್ದಂತಹ ಆಟೋ ಟ್ಯಾಕ್ಸಿ ಹಾಗೂ ಮತ್ತೊಂದಿಷ್ಟು ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಸಮರವನ್ನ ಸಾರಿದೆ. 2 ವಾರಗಳಿಂದ ಸಾರಿಗೆ ಇಲಾಖೆ ನಗರದಲ್ಲಿ ಭರ್ಜರಿ ಕಾರ್ಯಾಚರಣೆ. ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಕಾರ್ಯಾಚರಣೆ. ಸಾರಿಗೆ ಇಲಾಖೆ ಕಾರ್ಯಾಚರಣೆಗೆ ಬೆದರಿದಂತಹ ಆಟೋ ಟ್ಯಾಕ್ಸಿ ಚಾಲಕರು 20ಕ್ಕೂ ಹೆಚ್ಚು ತಂಡ ರಚಿಸಿ ಕಾರ್ಯಾಚರಣೆಯನ್ನ ನಡೆಸುತ್ತಿರುವಂತಹ ಸಾರಿಗೆ ಇಲಾಖೆ ಜೂನ್ 30ರಿಂದ ಜುಲೈ 5ರವರೆಗೂ ಕೂಡ 3531 ಆಟೋಗಳನ್ನ ತಪಾಸಣೆ ಮಾಡಲಾಗಿದೆ. 11 ಆರ್ಟಿಒ ಕಚೇರಿಗಳಿಂದ ಇಲ್ಲಿಯವರೆಗೂ ಕೂಡ 1006 ಆಟೋಗಳ ವಿರುದ್ಧ ಕೇಸನ್ನ ದಾಖಲೆ ಮಾಡಲಾಗಿದ್ದು, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 233ಕ್ಕೂ ಹೆಚ್ಚು ಆಟೋಗಳು ಸೀಸ್. ಓಲಾದ 35, ಊಬರ್ದ 59, ರ್ಯಾಪಿಡೋದ 92 ವಾಹನಗಳು, ನಮ್ಮ ಯಾತ್ರಿ 25, ಇತರೆ ಆಪ್ಗಳಿಂದ 795 ವಾಹನಗಳ ಮೇಲೆ ಕೇಸನ್ನ ದಾಖಲೆ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಇದು ಸ್ವಲ್ಪ ಬೇಗ ಆಗಬೇಕಾಗಿತ್ತು. ರ್ಯಾಪಿಡೋ ಬೈಕ್ ಅನ್ನ ಬ್ಯಾನ್ ಮಾಡ್ತಾರೆ, ತದಾದ ನಂತರ ಬೇಕಾಬಿಟ್ಟಿಯಾಗಿ ದರವನ್ನ ಹೆಚ್ಚಿಗೆ ಮಾಡ್ತಾರೆ ಆಟೋ ಹಾಗೂ ಟ್ಯಾಕ್ಸಿಗಳು. ಇಲ್ಲಿ ಯಾರದೇ ಬಗ್ಗೆ ಮಾತನಾಡ್ತಾ ಇಲ್ಲ, ಈ ರೀತಿ ಮಾಡಿದವ್ರ ಬಗ್ಗೆ ಮಾತನಾಡ್ತಾ ಇರುವಂತದ್ದು. ಆ ಬೈಕ್ ಯಾವಾಗ ಹೋಗುತ್ತೋ ಆಗ ಆಟೋ ಚಾರ್ಜ್ ಏಕಾಏಕಿ ದುಪ್ಪಟ್ಟಾಗುತ್ತೆ ಅಂತಂದ್ರೆ ಜನಸಾಮಾನ್ಯರ ಮೇಲೆ ಇದು ಹೊರೆಯೇ ಅಲ್ವಾ, ಪ್ರಯಾಣಿಕರ ಮೇಲೆ ಇದು ಹೊರೆಯೇ ಅಲ್ವಾ? ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಹಗಲು ದರೋಡೆಯನ್ನ ಮಾಡ್ತಾ ಇದ್ದಂತಹ ಆಟೋ ಹಾಗೂ ಟ್ಯಾಕ್ಸಿಯ ವಿರುದ್ಧವಾಗಿ ಸಾರಿಗೆ ಇಲಾಖೆ ಸಮರವನ್ನ ಸಾರಿದೆ. ದುಪ್ಪಟ್ಟು ದರ ಪೀಕಿಸ್ತಾ ಇದ್ದಂತಹ ಟ್ಯಾಕ್ಸಿ ಹಾಗೂ ಆಟೋ ಅದರ ವಿರುದ್ಧವಾಗಿ ಸಾರಿಗೆ ಇಲಾಖೆ ಸಮರವನ್ನ ಸಾರಿದ್ದು, 2 ವಾರದಿಂದ ಸಾರಿಗೆ ಇಲಾಖೆ ನಗರದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಸಾರಿಗೆ ಇಲಾಖೆ ಈ ಒಂದು ಕಾರ್ಯಾಚರಣೆಗೆ ಬೆದರಿ ಬೆಂಡಾಗಿರುವಂತಹ ಆಟೋ ಟ್ಯಾಕ್ಸಿ ಚಾಲಕರು, ನೀವು ಬೆದರಿ ಬೆಂಡಾಗುವಂತ ಅವಶ್ಯಕತೆ ಇರಲಿಲ್ಲ. ದುಪ್ಪಟ್ಟು ದರವನ್ನ ಜಾಸ್ತಿ ಮಾಡದೆ ಹೋಗಿದ್ರೆ 20ಕ್ಕೂ ಹೆಚ್ಚು ತಂಡವನ್ನ ರಚನೆ ಮಾಡಿ ಕಾರ್ಯಾಚರಣೆ ನಡೆಸುತ್ತಿರುವಂತಹ ಸಾರಿಗೆ ಇಲಾಖೆ ಜೂನ್ 30ರಿಂದ ಜುಲೈ 5ರವರೆಗೆ 3531 ಆಟೋಗಳನ್ನ ತಪಾಸಣೆ ಮಾಡಿದೆ. 11 ಆರ್ಟಿಒ ಕಚೇರಿಯಿಂದ ಇಲ್ಲಿಯವರೆಗೆ 1600 ಆಟೋಗಳ ವಿರುದ್ಧ ಕೇಸನ್ನ ದಾಖಲೆ ಮಾಡಿರುವಂತದ್ದು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 233ಕ್ಕೂ ಹೆಚ್ಚು ಆಟೋಗಳು ಸೀಸ್ ಆಗಿದೆ. ಓಲಾದ 35, ಊಬರ್ನ 59, ರ್ಯಾಪಿಡೋದ 92 ವಾಹನಗಳು, ನಮ್ಮ ಯಾತ್ರಿ 25 ಹಾಗೆ ಇತರೆ ಆಪ್ಗಳಿಂದ 795 ವಾಹನಗಳ ಮೇಲೆ ಕೇಸನ್ನ ದಾಖಲೆ ಮಾಡಲಾಗಿದೆ. ಎಸ್, ಇನ್ನು ಮುಂದೆ ಆದ್ರೂ ಯೋಚನೆ ಮಾಡಿ, ಟ್ಯಾಕ್ಸಿ ಮತ್ತು ಆಟೋಗಳ ದರವನ್ನ ದುಪ್ಪಟ್ಟು ಮಾಡಿ ಪ್ರಯಾಣಿಕರಿಗೆ ಹೇಳೋ ಮುನ್ನ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.